ನಮಸ್ತೆ ವೀಕ್ಷಕರೇ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2050ರಲ್ಲಿ ಹೇಗಿರಲಿದೆ ಕಲಿಯುಗ? ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಘನಘೋರ ಸತ್ಯಗಳು. ಹೌದು, ಕಲಿಯುಗ ಹೀಗೆ ಅಂತ್ಯವಾಗತ್ತೆ ಅಂತ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ನುಡಿದಿದ್ದನ್ನ ಹೇಳಿದ್ದಂತೆ. ಅದೇ ತೆರನಾಗಿ ಈಗಲೂ ಕೂಡ ಶ್ರೀಕೃಷ್ಣ ಒಂದೊಂದು ಮಾತುಗಳು, ಒಂದೊಂದು ಭವಿಷ್ಯವಾಣಿಗಳು ಈಗ ನಿಜವಾಗ್ತಾಗಿದ್ದಾವೆ. ಹಾಗಾದರೆ ಶ್ರೀಕೃಷ್ಣ ಕಲಿಯುಗದ ಬಗ್ಗೆ ಹೇಳಿದ ಭವಿಷ್ಯವಾಣಿಯಾದರೂ ಯಾವ್ಯಾವು? ಕಲಿಯುಗ ಅಂತ್ಯಕ್ಕೆ ಏನೆಲ್ಲ ಘಟನೆಗಳು ಘಟಿಸುತ್ತವೆ ಗೊತ್ತಾ? ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ, ಜೈ ಜಗನ್ನಾಥನ ಭಕ್ತರಾಗಿದ್ರೆ, ಮಹಾದೇವನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫೇವರೇಟ್ ದೇವರು ಯಾರು ಅಂತ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಗವಾನ್ ಶ್ರೀಕೃಷ್ಣ ಈ ಹಿಂದಿಗೆ ಹೇಳಿದ್ದಾರೆ, ಹಿಂದೂ ಧರ್ಮದಲ್ಲಿ 4 ಯುಗಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ. 4 ಯುಗಗಳು ಅಂತಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ನಾವು ಪ್ರಸ್ತುತವಾಗಿ ಕಲಿಯುಗದಲ್ಲೇ ಇದ್ದೀವಿ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಷಯನೇ. ಈ ಯುಗ ಅನ್ನೋ ಪದ ಹಿಂದೂ ಪುರಾಣದ ಭಗವದ್ಗೀತೆ ಹಾಗೂ ಸೂರ್ಯ ಸಿದ್ಧಾಂತಗಳಲ್ಲಿ ಬಳಕೆಯಾಗಿದೆ. ಸಂಸ್ಕೃತದಲ್ಲಿ ಯುಗ ಅಂತಂದ್ರೆ 2 ಆಯಾಮಗಳ ನಡುವೆ ಹೊಂದಿಸೋ ವಸ್ತು ಅಂತ ಅರ್ಥ. ಪೀಳಿಗೆ ಹಾಗೂ ದೀರ್ಘಾವಧಿಗಳ ವಿವರಣೆ ಮಾಡುವುದಕ್ಕೆ ಈ ಯುಗ ಅನ್ನೋ ಪದವನ್ನ ಬಳಕೆ ಮಾಡಲಾಗತ್ತೆ. ಇನ್ನು ಯುಗಗಳ ಬಗ್ಗೆ ಶ್ರೀಕೃಷ್ಣ ಪಾಂಡವರಿಗೆ ಈ ರೀತಿ ವಿವರಿಸ್ತಾನೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ಅನಂತರ ಸತ್ಯಯುಗ ಪ್ರಾರಂಭವಾಗತ್ತೆ. ಸತ್ಯಯುಗದ ಅವಧಿ ಕಲಿಯುಗಕ್ಕಿಂತ 4 ಪಟ್ಟು ಜಾಸ್ತಿ ಇರತ್ತೆ. ಅಂದ್ರೆ 32,000 ವರ್ಷ. ಈ ಯುಗವನ್ನ ಬಂಗಾರದ ಯುಗ ಅಂತ ಪುರಾಣಗಳಲ್ಲಿ ವರ್ಣನೆ ಮಾಡಲಾಗಿದೆ. ಈ ಯುಗದಲ್ಲಿ ಮನುಷ್ಯನ ಆಯಸ್ಸು ಸುಮಾರು 500 ವರ್ಷಗಳವರೆಗೆ ಇರತ್ತಂತೆ. ನಮಗೆಲ್ಲ ತಿಳಿದಿರುವ ಹಾಗೆ ಪುರಾಣಗಳಲ್ಲಿ ಒಟ್ಟು 14 ಲೋಕಗಳು ಹಾಗೆ 4 ಯುಗಗಳ ಬಗ್ಗೆ ವೃಕ್ಷಕ ವಿವರಣೆ ಇದೆ. ಹೌದು, ಬ್ರಹ್ಮಲೋಕದ ಕಾಲಮಾನಕ್ಕೂ ಭೂಮಿಯ ಕಾಲಮಾನಕ್ಕೂ ಇರುವಂತಹ ಅಗಾಧವಾದ ವ್ಯತ್ಯಾಸದ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಎಷ್ಟೋ ಕಥೆಗಳ ಮೂಲಕ ವಿವರಣೆಯನ್ನ ಕೊಟ್ಟಿದ್ದಾರೆ. ಇನ್ನು ಕುರುಕ್ಷೇತ್ರ ಯುದ್ಧದ ಮೊದಲನೇ ದಿನವೇ ರಕ್ತ ಸಂಬಂಧಿಗಳ ವಿರುದ್ಧವೇ ಯುದ್ಧವನ್ನ ಮಾಡುವುದಕ್ಕೆ ಹಿಂಜರಿದ ಅರ್ಜುನನಿಗೆ ಶ್ರೀಕೃಷ್ಣ ಆತನ ಕರ್ತವ್ಯದ ಬಗ್ಗೆ ವಿವರಿಸ್ತಾ ಯುಗ ಧರ್ಮದ ಬಗ್ಗೆ ಇರೋ ಅತಿರಂಜಿತ ಹಾಗೂ ಅತಿಶಯಗಳ ವಿವರಣೆಯನ್ನ ನೀಡುತ್ತಾ ಹೋದಾಗ ಖಂಡಿತವಾಗ್ಲೂ ಕೂಡ ಆಶ್ಚರ್ಯವಾಗತ್ತೆ. ಕಲಿಯುಗವೇನೂ ಶಾಶ್ವತವಲ್ಲ, ಕಲಿಯುಗ ಕೂಡ ಅಂತ್ಯವಾಗತ್ತೆ. ಕಲಿಯುಗದ ಬಳಿಕ ಸತ್ಯಯುಗ ಶುರುವಾಗತ್ತೆ. ಇನ್ನು ಕಲಿಯುಗದ ಅಂತ್ಯ ಹೇಗಾಗತ್ತೆ ಅನ್ನೋದರ ಬಗ್ಗೆ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಅದು ಕೂಡ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದಾನೆ. ಕಲಿಯುಗದಲ್ಲಿ ಜನರ ಕೆಟ್ಟ ಬುದ್ಧಿ ಮಿತಿ ಮೀರತ್ತೆ. ಹೌದು, ಶ್ರೀಕೃಷ್ಣನ ಅಂತ್ಯದ ಬಳಿಕ ಕಲಿಯುಗ ಆರಂಭವಾಯಿತು. ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಆಗಲೇ ವಿವರಣೆಗಳನ್ನ ನೀಡಿದ್ದ. ಜೊತೆಗೆ ಕಲಿಯುಗದಲ್ಲಿ ಜನರು ದುರ್ಬುದ್ಧಿಯನ್ನ ಹೊಂದಿರ್ತಾರೆ. ದುಷ್ಟ ಬುದ್ಧಿ ಮಿತಿ ಮೀರತ್ತೆ. ಮನುಷ್ಯರು ತಮ್ಮ ಮಾನಸಿಕ ಸದೃಢತೆಯನ್ನ ಕಳೆದುಕೊಳ್ತಾರೆ. ದೇವರಿಂದ ಕೂಡ ದೂರ ಉಳಿತಾರೆ. ಮಾನಸಿಕ ಜ್ಞಾನವನ್ನ ಕಳೆದುಕೊಂಡು ಶಾರೀರಿಕ ಕ್ರಿಯೆಗಳಲ್ಲಿ ತಲ್ಲೀನರಾಗ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಜನರೆಲ್ಲ ಚಿತ್ರ ವಿಚಿತ್ರವಾದ ರೋಗಗಳಿಂದ ಬಲಿಯಾಗ್ತಾರೆ. ಎಲ್ಲೋ ಒಬ್ರೋ ಇಬ್ರೋ ದೇವನಾಮ ಸ್ಮರಣೆಯನ್ನ ಮಾಡ್ತಾ ಕಲಿಯುಗದ ಅಂತ್ಯದ ಘನಘೋರ ಘಟನೆಗಳಿಂದ ದೂರವಾಗಿ ಬದುಕ್ತಾರೆ. ಆಹಾರ ಸಿಗದೆ ಜನ ಹಸಿವಿನಿಂದ ಒದ್ದಾಡ್ತಾರೆ. ಮಳೆಯಿಲ್ಲದೆ ಭೂಮಿ ಬರಿದಾಗಿ ಹೋಗ್ಬಿಡತ್ತೆ. ಕುಡಿಯೋಕೆ ನೀರಿಲ್ಲದೆ ಜನ ಪರದಾಡ್ತಾರೆ. ಭೂಮಿಯಲ್ಲಿ ಬೆಳೆ ಬೆಳೆಯೋದಿಲ್ಲ, ಗಿಡಗಳು ಹಣ್ಣು ಬಿಡೋದಿಲ್ಲ, ಹೂಗಳು ಅರಳೋದಿಲ್ಲ. ಮನುಷ್ಯತ್ವ ಅನ್ನೋದು ಅಳಿದು ಹೋಗತ್ತೆ. ಜನರಲ್ಲಿ ದೇವರ ಮೇಲಿನ ಭಕ್ತಿ ಭಾವಗಳು ಕ್ಷೀಣಿಸೋದ್ರಿಂದ ಗುಡಿ ಗೋಪುರಗಳು ಪಾಳು ಬಿದ್ದುಬಿಡತ್ತೆ. ಇದರಿಂದ ಎಲ್ಲೆಲ್ಲೂ ಪೂಜೆ ಪುನಸ್ಕಾರವಿಲ್ಲದೆ ದೈವ ಶಕ್ತಿ ತನ್ನ ಬಲವನ್ನ ಕಳೆದುಕೊಳ್ಳುತ್ತೆ. ಇದರಿಂದ ಎಲ್ಲೆಲ್ಲೂ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ತಾಂಡವವಾಡತ್ತೆ. ಭೂಮಿಯ ಮೇಲೆ ದೇವಶಕ್ತಿಗಳು ದೇವನಾಮ ಸ್ಮರಣೆ ಇಲ್ಲದೆ ಹೋದ್ರೆ, ಗುಡಿ ಗೋಪುರಗಳಲ್ಲಿ ಇರುವಂತಹ ದೇವರ ಪೂಜೆ ಮಾಡದೆ ಹೋದ್ರೆ ಆ ಒಂದು ಪ್ರದೇಶ, ಆ ಸ್ಥಳ, ಆ ನಗರ ನೆಗೆಟಿವಿಟಿಯಿಂದ ಕೂಡತ್ತೆ ಅಂತ ಶ್ರೀಕೃಷ್ಣ ತನ್ನ ಕಲಿಯುಗದ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾನೆ. ಇನ್ನು ಕಲಿಯುಗದಲ್ಲಿ 5,000 ವರ್ಷಗಳು ಕಳೆದ ನಂತರ ಗಂಗಾ ನದಿ ಶಾಶ್ವತವಾಗಿ ಒಣಗಿ ಹೋಗ್ತಾಳೆ. ಭೂಲೋಕದಲ್ಲಿ ನೆಲೆಸಿರೋ ದೇವಾನುದೇವತೆಗಳು ಈ ಕರ್ಮಗಳನ್ನೆಲ್ಲ ನೋಡಲಾರದೆ ದೇವಲೋಕಕ್ಕೆ ಹಿಂದಿರುಗ್ತಾರೆ. ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸವೇ ಇಲ್ಲದೆ ಮನುಷ್ಯನನ್ನೇ ಕೊಂದು ತಿನ್ನೋ ಕಾಲ ಬರುತ್ತೆ. ಈ ಕಾಲದಲ್ಲಿ ಮನುಷ್ಯ ಪಾಪದ ಮೊರೆ ಹೋಗ್ತಾನೆ. ಇನ್ನು ಜ್ಞಾನವನ್ನ ಕಳೆದುಕೊಂಡು ಮೋಹಕ್ಕೆ ಒಳಗಾಗ್ತಾನೆ. ಪ್ರಾಣಿ ಹಿಂಸೆ ಮಾಡ್ತಾನೆ.
ಮಾನವೀಯತೆ ಅನ್ನೋದೇ ನಾಶವಾಗಿ ಹೋಗ್ಬಿಡತ್ತೆ. ಮಾನವ ಅಮಾನವೀಯ ಕೃತ್ಯಗಳ ಮೂಲಕ ತಾನೇ ಶ್ರೇಷ್ಠ ಅಂತ ಮೆರಿತಾನೆ. ಇದೇ ಕಲಿಯುಗದ ಅಂತ್ಯದ ಆರಂಭ ಅಂತ ಶ್ರೀಕೃಷ್ಣ ಭವಿಷ್ಯವಾಣಿಯನ್ನು ನುಡಿದಿದ್ರು. ಇನ್ನು ಅದಾಗಲೇ ಕೊರೋನಾ ಮಹಾಮಾರಿಯಿಂದ ಲಕ್ಷಾಂತರ ಅಷ್ಟೇ ಎಲ್ಲ ಕೋಟ್ಯಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಜಗತ್ತಲ್ಲಿ ಅತಿಯಾದ ದುಡ್ಡಿನ ಹಾಹಾಕಾರ, ಕೆಟ್ಟ ಚಟ, ಅಸೂಹೆಗಳಿಂದ ಜನ ತುಂಬ ಹೋಗ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ದುಡ್ಡಿನಿಂದ ದುರ್ವರ್ತನೆಗಳು ಮಿತಿಮೀರ್ತಾ ಇದ್ದಾವೆ. ಕಲ್ಕಿ ಜನ್ಮ ತಾಳಿ ಈ ಕಲಿಯುಗವನ್ನ ಅಂತ್ಯ ಮಾಡ್ತಾನೆ. ಸೂರ್ಯನ ಶಾಖವನ್ನ ಪಡೆದುಕೊಂಡು ಭೂಮಿಯನ್ನ ಆಳುತ್ತಾನೆ ಅಂತ ಹೇಳಲಾಗುತ್ತಿದೆ. ಸೂರ್ಯನ ಶಾಖವನ್ನ ಪಡೆದುಕೊಂಡು ಭೂಮಿಯನ್ನ ಆಳ್ತಾನೆ ಕಲ್ಕಿ ಅಂತ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಭೂಮಿಯ ಮೇಲೆ ವಾಸಿಸ್ತಾ ಇರುವ ಜೀವಿಗಳಿಗೆ, ಮನುಷ್ಯನಿಗೆ ಸೂರ್ಯನು ತಮ್ಮ ತಲೆ ಮೇಲೇನೇ ಇದ್ದಾನೇನೋ ಅನ್ನುವಷ್ಟು ಶಾಖ ಉತ್ಪತ್ತಿಯಾಗತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬಿಸಿಲಾಗತ್ತೆ. ಈ ಬಿಸಿಲಿನಿಂದ ನೀರೆಲ್ಲ ಬತ್ತಿ ಹೋಗ್ಬಿಡತ್ತೆ. ಸಮುದ್ರವೇ ಖಾಲಿಯಾಗಿ ಹೋಗ್ಬಿಡತ್ತೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಶ್ರೀಕೃಷ್ಣ ನುಡಿದಂತಹ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇನ್ನು ವಾಸ್ತವವಾಗಿ ವಿಷ್ಣು ಪುರಾಣದಲ್ಲಿನ ಒಂದು ಅಧ್ಯಾಯವು ಭೂಮಿಯ ಮೇಲೆ ಏರುತ್ತಾ ಇರುವ ತಾಪಮಾನವನ್ನ ವಿವರಣೆ ಕೊಟ್ಟಿದೆ. ಇದು ಕಲಿಯುಗ ಅಂತ್ಯ ಸಮೀಪಿಸ್ತಾ ಇದೆ ಅನ್ನೋದರ ಸೂಚನೆಯಾಗಿದೆಯಂತೆ. ಕಲಿಯುಗದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು, ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋದರ ಬಗ್ಗೆ ವಿಷ್ಣು ಪುರಾಣದಲ್ಲಿ ವಿವರಿಸಲಾಗಿದೆ. ಹಾಗೆ ನೋಡಿದ್ರೆ ಕಲಿಯುಗದಲ್ಲಿ ಜನರ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ಕೂಡ ವಿವರಿಸಲಾಗಿದೆ. ಕಲಿಯುಗದಲ್ಲಿ ಜನ ಬಿಡಿಗಾಸಿಗಾಗೂ ಕೂಡ ಮೋಸ ಮಾಡುವ ಗುಣಗಳನ್ನು ಹೊಂದಿರ್ತಾರೆ. ಗಂಡ ಮತ್ತು ಹೆಂಡತಿಯ ನಡುವೆ ಸಂಬಂಧ ಹಣದ ಮೂಲಾಧಾರವಾಗಿರುತ್ತೆ. ಹೆಣ್ಣು ಹಣ ಇದ್ರೆ ಮಾತ್ರ ಗಂಡನ ಜೊತೆ ಜೀವನ ಸಾಗಿಸ್ತಾಳೆ. ಒಂದು ವೇಳೆ ಗಂಡನ ಹತ್ರ ಹಣ ಇಲ್ಲ ಅಂತಂದ್ರೆ ಆ ಹೆಂಡತಿ ಗಂಡನನ್ನೇ ಬಿಟ್ಟು ಹೋಗ್ತಾಳೆ. ಹೆಣ್ಣುಮಕ್ಕಳು ಕೂದಲನ್ನ ಬೆಳೆಸೋದು ಬಿಟ್ಟು ಕತ್ತರಿಸಿ ಬಿಡ್ತಾರೆ. ವಿವಿಧ ಭಂಗಿಯಲ್ಲಿ ವಿವಿಧ ಬಣ್ಣಗಳನ್ನು ಹಚ್ತಾರೆ ಕೇಶಗಳಿಗೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಇದಿಷ್ಟೇ ಇಲ್ಲದೆ ವ್ಯಾಪಾರದಲ್ಲೂ ಕೂಡ ಮೋಸ ಮಾಡ್ತಾರೆ. ಮೋಸ ಅನ್ನೋದು ತುಂಬಾ ತಾಂಡವವಾಡುತ್ತೆ. ಭ್ರಷ್ಟಾಚಾರ ಅನ್ನೋದು ಕೂಡ ತುಂಬಾ ತಾಂಡವವಾಡುತ್ತೆ. ನಮ್ಮನ್ನ ಆಳುವಂತಹ ರಾಜಕೀಯದವರು ಕೂಡ ಮೋಸ, ಭ್ರಷ್ಟಾಚಾರದಿಂದಲೇ ನಮ್ಮನ್ನ ಆಳ್ತಾರೆ. ನಮ್ಮ ದುಡ್ಡಿನಿಂದಲೇ ನಮಗೆ ಮೋಸ ಮಾಡ್ತಾರೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಇನ್ನು ಭೂಮಿಯ ಮೇಲೆ ಮೋಸ, ಹಿಂಸಾಚಾರ, ಕೊಲೆ, ಸುಳ್ಳು, ದರೋಡೆ, ಅನೈತಿಕ ಚಟುವಟಿಕೆಗಳು ಹೆಚ್ಚಾದಂತೆ ಮನುಷ್ಯರ ಈ ರುದ್ರಾವತಾರವನ್ನ ಮಟ್ಟ ಹಾಕೋದಕ್ಕೆ ಶ್ರೀಹರಿಯು ಹೊಸ ರೂಪವನ್ನ ತಾಳುತ್ತಾನೆ. ನಮ್ಮ ಮಹಾಕಾವ್ಯಗಳಲ್ಲಿ ಒಂದಾಗಿರುವ ರಾಮಾಯಣ ನಡೆದ ಕಾಲಮಾನವನ್ನ ತ್ರೇತಾಯುಗ ಅಂತ ಕರೆಯಲಾಗತ್ತೆ. ಕೌರವ ಪಾಂಡವರ ಮಹಾಭಾರತ ನಡೆದ ಕಾಲವನ್ನ ದ್ವಾಪರ ಯುಗ ಅಂತ ಕರೆಯಲಾಗತ್ತೆ. ಶ್ರೀಕೃಷ್ಣನ ಅಂತ್ಯದ ಮೂಲಕ, ಹಾಗೆಯೇ ದ್ವಾರಕಾ ನಗರಿ ಮುಳುಗಡೆಯಾಗುವ ಮೂಲಕ ದ್ವಾಪರ ಯುಗ ಕೊನೆಗೊಂಡು ಕಲಿಯುಗ ಶುರುವಾಯಿತು ಅಂತ ಹೇಳಲಾಗತ್ತೆ. ಪುರಾಣಗಳಲ್ಲಿ 4 ಯುಗಗಳ ಬಗ್ಗೆ ಹೀಗೆ ವಿವರಿಸಲಾಗಿದೆ. ಮೊದಲನೆಯದು ಸತ್ಯಯುಗ. ಹೆಸರೇ ಸೂಚಿಸುವಂತೆ ಸತ್ಯಕ್ಕೆ ಮೀಸಲಾದ ಕಾಲವಾಗಿತ್ತು. ಮಧ್ಯ ಅವತಾರ, ಹಯಗ್ರೀವ ಅವತಾರ, ಕೂರ್ಮ ಅವತಾರ, ನರಸಿಂಹ ಅವತಾರಗಳನ್ನ ಭಗವಂತ ಎತ್ತಿದ್ದು ಇದೇ ಯುಗದಲ್ಲಿ. ಇದು ಯಾವುದೇ ಕಪಟ ಆಲೋಚನೆಗಳಿಲ್ಲದ ಯುಗವಾಗಿತ್ತು. ಇನ್ನು ಪ್ರೀತಿ, ವಿಶ್ವಾಸ, ನಂಬಿಕೆ ಈ ಯುಗದಲ್ಲಿ ಮಹತ್ವವದ್ದಾಗಿತ್ತು. ಇನ್ನು ತ್ರೇತಾಯುಗದ ಬಗ್ಗೆ ನೋಡೋದಾದ್ರೆ ಭಗವಂತನು ವಾಮನ, ಪರಶುರಾಮ ಮತ್ತು ರಾಮನ ಅವತಾರವನ್ನ ಎತ್ತಿದ್ದು ಇದೇ ಯುಗದಲ್ಲಿ. ಈ ಕಾಲದಲ್ಲಿ ದ್ವೇಷ, ಅಸೂಹೆಗಳು ಜನ್ಮ ತಾಳಿದ್ವು. ಅಧರ್ಮದ ಹಾದಿ ಪ್ರಾರಂಭವಾಗಿದ್ದು. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಜನ್ಮ ತಾಳಿದ. ಇದೇ ಕಾರಣಕ್ಕಾಗಿಯೇ ಇಡೀ ಜಗತ್ತು ಮೋಹ, ಲೋಭ, ಮತ್ಸರಗಳಿಂದ ತುಂಬಿ ಹೋಗಿತ್ತು. ಧರ್ಮದ ಮೇಲೆ ಅಧರ್ಮ ಸವಾರಿ ಮಾಡ್ತಾ ಇದ್ದ ಸಮಯವಾಗಿತ್ತು ಯಾವಾಗ? ದ್ವಾಪರ ಯುಗದಲ್ಲಿ. ಅದಕ್ಕಾಗಿ ಜಗತ್ತಿನ ತುಂಬಾ ಪ್ರೀತಿ ಬಿತ್ತೋದಕ್ಕೆ ಅಂತಾನೆ ಶ್ರೀಕೃಷ್ಣ ಜನ್ಮ ತಾಳ್ತಾನೆ. ಕಲಿಯುಗ ಮುಗಿಸಿದ ನಂತರ ಮತ್ತೆ ಮೊದಲಿನಿಂದ ಸತ್ಯಯುಗ ಪ್ರಾರಂಭವಾಗತ್ತೆ. ಹೀಗೆ ಯುಗಗಳ ಚಕ್ರ ನಿರಂತರವಾಗಿ ಮುಂದುವರಿತಾನೆ ಇರತ್ತೆ. ಸದ್ಯ ಈಗಿರೋದು 43 ಯುಗ ಚಕ್ರ ಅಂತ ಹೇಳಲಾಗತ್ತೆ. ನಾವು ಈ ಕಲಿಯುಗದ ಮಧ್ಯದಲ್ಲಿದ್ದೇವೆ. ಇದು ಮುಗಿದ ನಂತರ ಮತ್ತೆ ಸತ್ಯಯುಗ ಪ್ರಾರಂಭವಾಗತ್ತೆ ಅನ್ನೋದು ಹಿಂದೂ ಗ್ರಂಥಗಳ ವಿವರಣೆಯಾಗಿದೆ. ಈ ಒಂದೊಂದು ಯುಗಗಳಲ್ಲೂ ಮಾನವರ ಹುಟ್ಟು, ಜನನ, ಪಾಪ ಪುಣ್ಯ, ಕರ್ಮಾದಿಗಳು, ಭಗವಂತನ ಅವತಾರ, ಗಂಡು ಹೆಣ್ಣಿನ ನಡುವಿನ ಸಂಬಂಧದ ಮೌಲ್ಯ, ನೈತಿಕತೆ, ಆಧ್ಯಾತ್ಮಿಕತೆ, ಪ್ರಕೃತಿ ವಿಪ್ಲವ, ಪ್ರಕೃತಿ ಸ್ಥಿತಿ, ಹೀಗೆ ಪ್ರತಿಯೊಂದೂ ಕೂಡ ಭಿನ್ನವಾಗಿದೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಶ್ರೀಹರಿಯು ಸೂರ್ಯನ 7 ಕಿರಣಗಳಲ್ಲಿ ಉಪಸ್ಥಿತನಾಗಿ
ಭೂಮಿಯಲ್ಲಿನ ಸಂಪೂರ್ಣ ನೀರನ್ನ ಹೀರಿಕೊಳ್ತಾನೆ. ಭೂಮಿ ಮೇಲಿರೋ ಜೀವ ಸಂಕುಲಕ್ಕೆ, ಜೀವಿಗಳಿಗೆ ಒಂದು ತೊಟ್ಟು ನೀರು ಸಿಗದ ಹಾಗೆ ಮಾಡಿಬಿಡ್ತಾನೆ. ಎಲ್ಲ ನೀರನ್ನ ಹೀರಿಕೊಂಡು ಭೂಮಿಯನ್ನ ಸಂಪೂರ್ಣವಾಗಿ ನೀರಿಲ್ಲದೆ ಬರದಾಗಿಸ್ತಾನೆ. ಈ ರೀತಿಯಾಗಿ ವಿಷ್ಣುವು ಸೂರ್ಯ ದೇವನ ಜೊತೆ ಲೀನವಾಗಿ ಭೂಮಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲಾ ಸಮುದ್ರ, ಸಾಗರ, ಸರೋವರ, ನದಿಗಳು ಒಣಗಿ ಹೋಗುತ್ತವೆ. ಹಾಗೆ ಭೂಮಿಯಲ್ಲಿನ ಎಲ್ಲಾ ಮರಗಳು, ಪ್ರಾಣಿ, ಪಕ್ಷಿಗಳು ಸಾಯುತ್ತವೆ. ಇದರಿಂದ ಭೂಮಿ ಆಮೆಯ ಬೆಣ್ಣಿನಂತೆ ಆಗಿ ಹೋಗ್ಬಿಡತ್ತೆ. ಆಗ ಭೂಮಿ ಮೇಲೆ ಗಿಡಮರಗಳಾಗ್ಲಿ, ಜೀವ ಸಂಕುಲವಾಗ್ಲಿ ಕಾಣಿಸೋದಕ್ಕೆ ಸಿಗೋದಿಲ್ಲ. ಇಡೀ ಭೂಮಿಗೆ ಬೆಂಕಿ ಉಂಡೆಯಂತಾಗತ್ತೆ. ಗಿಡ ಮರಗಳಿಂದ ಕೂಡಿದ್ದ ಭೂಮಿಯಲ್ಲಿ ಎಲ್ಲಿ ನೋಡಿದ್ರೂ ಬೆಂಕಿ ಕಾಣಿಸ್ಕೊಳತ್ತೆ. ಮನುಷ್ಯ ಮಾಡಿದ ಪಾಪ ಕರ್ಮಗಳಿಗೆ ಸಂಪೂರ್ಣ ಜೀವ ಸಂಕುಲವೇ ನಾಶವಾಗಿ ಹೋಗ್ಬಿಡತ್ತೆ. ಇದು ವಿಷ್ಣು ಪುರಾಣದಲ್ಲಿ ಹೇಳಿರುವ ಪ್ರಕಾರ. ವಿಷ್ಣು ಅತಿಯಾದ ಸೂರ್ಯನ ಶಾಖದಿಂದ ಇಡೀ ವಿಶ್ವವನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಅಂತ ಹೇಳಲಾಗಿದೆ. ಇನ್ನು ವಿಷ್ಣು ತಂಪಾಗೋದಕ್ಕೆ ಏನ್ ಮಾಡ್ತಾನಂತಂದ್ರೆ, ಭೂಮಿಯು ಬೆಂಕಿಯ ಉಂಡೆಯಂತೆ ರೂಪಾಂತರ ಹೊಂದಿರತ್ತೆ. ಭೂಮಿಯನ್ನ ತಂಪು ಮಾಡಿ ಶಾಂತಗೊಳಿಸೋಕೆ ವಿಷ್ಣು ತನ್ನ ಬಾಯಿ ಮೂಲಕ ದೊಡ್ಡ ದೊಡ್ಡ ಮೋಡಗಳನ್ನ ಸೃಷ್ಟಿ ಮಾಡಿ ಆ ದೈತ್ಯ ಮೋಡಗಳಿಂದ ರಾಕ್ಷಸ ರೂಪದ ಅಂದ್ರೆ ವಿನಾಶಕಾರಿ ಮಳೆಯೋ ಅಥವಾ ಭೂಮಿಗೆ ಬೀಳುವ ಹಾಗೆ ಮಾಡ್ತಾನೆ. ಈ ರಣಮಳೆಯಿಂದಾಗಿ ಬೆಂಕಿಯಲ್ಲಿ ಸುಟ್ಟು ಉಳಿದ ಭೂಮಿಯ ಇತರೆ ಭಾಗಗಳೆಲ್ಲವೂ ಮುಳುಗಿ ಹೋಗುತ್ತೆ. ಹಾಗೂ ಬೆಂಕಿಯೂ ಕೂಡ ಆರಿ ಹೋಗುತ್ತೆ. ಬೆಂಕಿಯಿಂದ ಧಗಧಗನೆ ಉರಿಯೋ ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗತ್ತೆ. ಬ್ರಹ್ಮದೇವನು ಮತ್ತೊಮ್ಮೆ ಹೊಸ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ನಾವು ಮಾಡಿದ ಕರ್ಮಗಳು, ನಾವು ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ಜೊತೆಗೆ ಅನ್ಯಾಯದಿಂದಾಗಿ ನಾವೇ ಅದನ್ನ ಭೋಗಿಸಬೇಕು ಅಂತ ವಿಷ್ಣು ಪುರಾಣದಲ್ಲಿ ವಿಷ್ಣು ಬರೆದಿದ್ದಾನೆ. ಜೊತೆಗೆ ಶ್ರೀಕೃಷ್ಣನೂ ಕೂಡ ಹೇಳಿದ್ದಾನೆ. ಇದೆಲ್ಲವೂ ಕೂಡ ಕಲಿಯುಗದ ಅಂತ್ಯದ ಅಂತರ್ಗತದಲ್ಲಿ ನಡೆಯುತ್ತೆ ಅಂತ ನಮ್ಮ ಹಿಂದೂ ಸನಾತನ ಧರ್ಮದ ಪುರಾಣಗಳಲ್ಲಿ ಹೇಳಲಾಗಿದೆ. ಇದಾಗಿತ್ತು ಕಲಿಯುಗ ಅಂತ್ಯ ಹೇಗಾಗತ್ತೆ ಅನ್ನೋದರ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.